ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ಇವತ್ತು ನಾನು ನಿಮಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ವ್ಲಾಗ್ ಹೇಗಿರುತ್ತೆ ಅಂತ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇಲ್ಲಿ ಪಾತ್ರೆ ತೊಳ್ಕೊಂಡು ಅಡುಗೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ತೊಳ್ಕೊತ ನನ್ನ ಮಗ ಬೇರೆ ಸ್ನಾನ ಮಾಡಿಸಿ ಎಲ್ಲ ಕೂರಿಸಿದ್ದೆ. ಅವನ ಟಿ ವಿ ಇಟ್ಟು ಬಿಟ್ಟಿದ್ದೀನಿ. ಅವನು ಟಿ ವಿ ನೋಡ್ಕೊತ ಇದ್ದಾನೆ. ನಾನಿನ್ನು ಪಾತ್ರೆಗಳನ್ನೆಲ್ಲ ಉಜ್ಜಿ ಅಡುಗೆ ಮಾಡೋಣ ಅಂಥೇಳಿ ಇಲ್ಲಿ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ವೀಡಿಯೋಗಳನ್ನ ಹಾಕಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಆದಷ್ಟು ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ, ನಮಗೂ ಕೂಡ ಎಂಕರೇಜ್ ಆಗುತ್ತೆ ನಾವು ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಅಂಥೇಳಿ. ಇನ್ನು ನಾನು ಇಲ್ಲಿ ಪಲ್ಯ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಪಾಲಕ್ ಮೆಂತ್ಯ ಎಲ್ಲ ಹಾಕಿದ್ದೀನಿ. ಮತ್ತು ಇಲ್ಲಿ ಅಕ್ಕಿ ನೆನೆಸಿ ಇಟ್ಟಿದ್ದೀನಿ. ಇನ್ನು ನನ್ನ ಮಗ ಇಲ್ಲಿ ಸಾಂಗ್ ನೋಡ್ಕೊತ ಆಟ ಆಡ್ತಾ ಇದ್ದಾನೆ. ಕೂರಿಸಿದ್ದೆ ಅಡುಗೆ ಮಾಡೋಣ ಅಂಥೇಳಿ, ಒಂದು ಕ್ಲಿಪ್ ತಗೊಳ್ಳೋಣ ಅಂಥೇಳಿ ತಗೊಂಡು ಏನು ನೋಡಿ ಚೆನ್ನಾಗಿ ಟಿ ವಿ ನೋಡ್ಕೊತ ಡ್ಯಾನ್ಸ್ ಮಾಡ್ತಿದ್ದಾನೆ. ನಾನು ವಿಡಿಯೋ ತೋರಿಸಿದ ತಕ್ಷಣ ಸುಮ್ಮನೆ ಆಗಿದ್ದಾನೆ. ನಾಟು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಇನ್ನು ನಾನಿಲ್ಲಿ ಬ್ಯಾಗ್ಗಳನ್ನ ಆರ್ಡ್ರ್ ತೊಗೊಂಡಿದ್ದೆ. ಸೊ ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೂ ಏನಾದರೂ ಈ ಥರ ಬ್ಯಾಗ್ಗಳು ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನನಗೆ ಇದು ಆರ್ಡ್ರ್ ಕೊಡ್ತಾರೆ ಅಲ್ವಾ, ಅವ್ರಿಗೆ ಹೇಳ್ತೀನಿ ನಾನು. ಅವ್ರ ಫೋನ್ ನಂಬರ್ ನಿಮಗೆ ಕೊಡ್ತಾರೆ. ನೀವು ಅವ್ರ ಹತ್ರ ಮಾತಾಡಿಕೊಂಡು ನಿಮಗೇನಾದರೂ ಬೇಕಂದರೆ ಪಾಟ್ಸ್ ಹಾಕೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಬೇಕಂದರೆ ಯೂಸ್ ಮಾಡ್ಕೋಬೋದು. ತಗೊಳ್ಳಿ, ಚೆನ್ನಾಗಿರುತ್ತೆ. ಸ್ಟಿಫಾಗಿ ಗಟ್ಟಿಯಾಗಿರುತ್ತೆ ಬಟ್ಟೆ ಎಲ್ಲ. ಅಂದರೆ ಅದು ಒಂಥರ ತಾಟ್ ಥರ ಬರುತ್ತೆ, ಅದು ಚೆನ್ನಾಗಿರುತ್ತೆ ನೋಡಿ. ಇನ್ನು ಇದನ್ನೆಲ್ಲ ಒಂದು 98 ಆರ್ಡ್ರಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಬೇಗ ಸ್ಟಿಚ್ ಮಾಡೋಣ ಅಂಥೇಳಿ ನನ್ನ ಮಗನ್ನ ಮಲಗಿಸಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಮಷಿನ್ದು ಏನು ಪ್ರಾಬ್ಲಮ್ ಅಂತಂದರೆ ಸ್ವಲ್ಪ ದಾರ ಕಟ್ಟಾಗ್ತಾನೆ ಇರುತ್ತೆ, ಏನಂತ ಗೊತ್ತಿಲ್ಲ. ಕೆಲವೊಂದು ಸಲ ಎಲ್ಲ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಲ ಎಲ್ಲ ಕಟ್ಟಾಗ್ತಾನೆ ಇರುತ್ತೆ. ಸೊ ದಾರನೆಲ್ಲ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾವು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಒಂಚೂರು ದಾರ ಮಾತ್ರ ಬಿಡಬಾರ್ದು, ನೀಟಾಗಿ ಸ್ಟಿಚ್ ಮಾಡಬೇಕು ಮತ್ತು ಚೆನ್ನಾಗಿ ಫೋಲ್ಡಿಂಗ್ ಮಾಡಿ ಕೊಡಬೇಕು. ಅವ್ರಿಗೂ ಕೂಡ ಲೈಕ್ ಆಗುತ್ತೆ. ನಾವು ಹೆಣ್ಮಕ್ಳ ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸುವ ಜಾಣ್ಮೆ ಇರಬೇಕಂತ ಹೇಳ್ತೀನಿ. ಕಷ್ಟ, ನಷ್ಟ, ನೋವು ಏನೇ ಬಂದರೂ ಕೂಡ ಸಹಿಸ್ಕೊಳ್ಳೋ ಶಕ್ತಿ ಇರಬೇಕು ನಮಗೆ. ಇನ್ನು ಯಾರಾದರೂ ಏನಾದರೂ ಅಂದರೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಅಲ್ವಾ. ನೋಡಿ, ಮೊದಲೆಲ್ಲ ಫೋಲ್ಡಿಂಗ್ ಮಾಡಿಕೊಂಡು ನಾವು ಹಗ್ಗನ ಹಾಕ್ಕೊತ ಹೋಗಬೇಕು. ಸೊ ನಮಗೇನೇ ಒಂದು ಬ್ಯಾಗ್ ಸ್ಟಿಚ್ ಮಾಡಿದರೂ ಕೂಡ ನಮಗೆ ಸಿಗೋದು ಮಾತ್ರ ಅಲ್ಲಿ ₹3 ಅಷ್ಟೇ. ಅದು ಸೈಜ್ ವೈಸ್ ಡಿಪೆಂಡ್ ಆಗುತ್ತೆ. ಕೆಲವೊಂದು ಬ್ಯಾಗ್ಗೆ ₹2, ₹2.5, ₹3, ₹5 ಈ ಥರ ಸಿಗುತ್ತಾ ಹೋಗುತ್ತೆ ನಮಗೆ. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರೆಲ್ಲ ಡೈಲಿ 200 ಪೀಸ್ ಎಲ್ಲ ಮಾಡ್ತಾರಂತೆ. ಆದರೆ ನಮ್ಗೆ ಅಷ್ಟು ಆಗೋಲ್ಲ. ನಾವು ಮಕ್ಕಳನ್ನ ಇಟ್ಕೊಂಡೆಲ್ಲ ಮಾಡಬೇಕಲ್ವ, ಅಷ್ಟೆಲ್ಲ ಆಗೋದಿಲ್ಲ. ಸೊ ನಮಗೆ ಎಷ್ಟಾಗುತ್ತೆ, ಒಂದು 80-100 ಅಂದರೆ ಹಬ್ಬ ಆಯಿತು. ಈ 100 ಸ್ಟಿಚ್ ಮಾಡಿದ್ರು ಕೂಡ 300 ಅಷ್ಟೇ ಕಲೆಕ್ಷನ್ ಆಗೋದು ನಮಗೆ. ನೋಡಿ, ಈ ಥರ ದಾರನೆಲ್ಲ ಆಗಿಂದಾಗಲೇ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನು ಹೊಲಿತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು ನೋಡೋಣ. ಸೊ ಫ್ರೆಂಡ್ಸ್, ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಯೂಟ್ಯೂಬರ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂಥೇಳಿ ನಾನು ನಿಮಗೆ ಕೇಳ್ಕೊತೀನಿ. ಇನ್ನು ಇದನ್ನು ಸ್ಟಿಚ್ ಮಾಡೋಕ್ಕೆ ನಮಗೆ ₹3 ಕೊಡ್ತಾರೆ, ಈ ಬ್ಯಾಗ್ ಸ್ಟಿಚ್ ಮಾಡೋಕ್ಕೆ. ಮತ್ತು ಬಾಬಿನೂ ಇನ್ನೊಂದು ಕಡೆ ಹಾಕಿರ್ತೀನಿ, ಅದ್ರ ಪಾಡಿಗೆ ಅದು ರಬ್ ಆಗ್ತಾನೆ ಇರುತ್ತೆ. ಇಲ್ಲಿ ವಯರೆಲ್ಲ ಹಾಕ್ಕೊತ ಸ್ಟಿಚ್ ಮಾಡೋಕ್ಕೆ ಮೊದಲೇ ವಯರೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಹೀಗೆ ಅದು ಗಂಟಾಗಿಬಿಡುತ್ತೆ. ಇಲ್ಲಾಂದರೆ ಆಗಿಂದಾಗ್ಲೇ ತಗೊಂಡು ಸ್ಟಿಚ್ ಮಾಡ್ಕೊತ ಹೋದರೆ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲೇ ವಯರೆಲ್ಲ ಕಟ್ ಮಾಡಿಕೊಂಡು
ಸ್ಟಿಚ್ ಮಾಡ್ಕೊತ ಹೋಗ್ತೀನಿ. ಹಾಗಾದರೆ ಬೇಗ ಬೇಗ ಆಗುತ್ತೆ. ಮತ್ತು ಮೊದಲು ನಾವು ಬಾಡಿ ಪಾರ್ಟ್ಗಳನ್ನೆಲ್ಲ ಸ್ಟಿಚ್ ಮಾಡ್ಕೊಂಡಿರಬೇಕು, ಆಮೇಲೆ ಪ್ಲೇಟ್ಸ್ ಎಲ್ಲ ಹಚ್ಕೊತ ಹೋಗ್ಬೇಕು. ಹಾಗಾದರೆ ಈಸಿ ಆಗುತ್ತೆ. ನಿಮಗೂ ಕೂಡ ಏನಾದರೂ ಮನೇಲಿ ಅಕ್ಕಿ ಚೀಲ ಆ ಥರ ಎಲ್ಲ ಇದ್ದರೆ, ಅಕ್ಕಿ ಪ್ಯಾಕೆಟ್ ಎಲ್ಲ ಬರುತ್ತೆ ಅಲ್ವಾ, ಅದೆಲ್ಲ ಇದ್ದರೆ ಅದರಲ್ಲೂ ಕೂಡ ನೀವು ಸುಮ್ಮನೆ ಈ ಥರ ಮಾಡ್ಕೋಬೋದು. ಈ ಥರ ತಗೊಳಕ್ಕೆ ನಮಗೆ ದುಡ್ಡು ಜಾಸ್ತಿ ಹೋಗುತ್ತೆ ಅಂತ ಹೇಳಿದರೆ ನೀವು ಅಕ್ಕಿ ಪ್ಯಾಕೆಟ್ ಎಲ್ಲ ಬರುತ್ತೆ ಅಲ್ವಾ, ಅದರಲ್ಲಿ ಮಾಡ್ಕೊತ ಹೋಗಬೇಕು. ಇನ್ನು ಇಲ್ಲಿ 98 ಬ್ಯಾಗ್ನ ಸ್ಟಿಚ್ ಮಾಡಿದ್ದೀನಿ. ಇನ್ನು ಇಲ್ಲಿ ಇದೆ, ಇನ್ನು ಇದು ಸ್ವಲ್ಪ ದಪ್ಪ ಬರುತ್ತೆ ಪೀಸು, ಇನ್ನೂ 15 ಪೀಸ್ ಇದೆ ಸ್ಟಿಚ್ ಮಾಡೋದು. ಇದು ಫೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಜ್ಜಿ. ಇನ್ನು ನಾನು ಇಲ್ಲಿ ಒಂದು ಸೀರೆ ಅರ್ಜೆಂಟಾಗಿ ಸೀರೆ ಕುಚ್ಚು ಬಂದಿತ್ತು, ಸೊ ಹಾಕ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಅವರು ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿದರು ಕುಚ್ಚು, ಅದಕ್ಕೋಸ್ಕರ ನಾನು ಇಲ್ಲಿ 95 ಎಳೆ ದಾರನ ತೊಗೊಂಡಿದ್ದೀನಿ. ಒಬ್ಬೊಬ್ಬರು ದಪ್ಪ ಕೇಳ್ತಾರೆ, ಒಬ್ಬೊಬ್ಬರು ಸಣ್ಣ ಕೇಳ್ತಾರೆ ಅಲ್ವಾ. ಇಲ್ಲಿ ಇವರು ದಪ್ಪ ಕೇಳಿದರು, ಮತ್ತು ಇದಕ್ಕೂ ಫಾಲು ಏಮಿಂಗು ಎಲ್ಲ ಮಾಡಿಕೊಡಿ ಜಿಗ್ಜಾಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಜಿಗ್ಜಾಗ್ ಮಾಡಿ ಫಸ್ಟ್ ಕುಚ್ಚು ಕಟ್ಟಿ ಆಮೇಲೆ ಫಾಲ್ ಹಾಕೋಣ ಅಂತ ಹೇಳಿ ಇದ್ದೀನಿ. ಇಲ್ಲಿ 95 ಎಳೆ ದಾರ ತಗೊಂಡಿದ್ದೀನಿ ನಾನು. ನೋಡಿ, ಈ ಥರ ಬಂದಿದೆ. ತುಂಬ ನೀಟಾಗಿ ಆಲ್ಮೋಸ್ಟ್ ಬೇಬಿ ಕುಚ್ಚೆ ಈಗ ಎಲ್ಲರೂ ರೆಫರ್ ಮಾಡೋದೆಲ್ಲ ಬೇಬಿ ಕುಚ್ಚೆ, ಹಾಕ್ಸ್ಕೊಳೋದು ಕೂಡ ಬೇಬಿ ಕುಚ್ಚೆ. ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಈಗ ಯಾರು ಜಾಸ್ತಿ ಹಾಕ್ಸ್ಕೊಳ್ಳಲ್ಲ. ನನಗೆ ಬರೋದೆಲ್ಲ ಜಾಸ್ತಿ ಬೇಬಿ ಕುಚ್ಚುಗಳೇ ಸೀರೆ. ಸುಮ್ಮನೆ ಪ್ಲೇನ್ ಬಿಡೋದಕ್ಕಿಂತ ಸ್ಯಾರಿ ಪಲ್ಲುನ ಈ ಥರ ಕುಚ್ಚೆಲ್ಲ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ. ನೋಡಿ, ಈ ಥರ ಬಂದಿದೆ. ಮತ್ತು ಮೇಲೆ ನಾನು ಸ್ಟೋನ್ಸ್ನ ಸ್ಟಿಕ್ ಮಾಡಿದ್ದೀನಿ, ಗಮ್ ಹಾಕಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. 3 ಕಲರ್ ಕಟ್ಟಿದ್ದೀನಿ. ಇನ್ನು ಇಲ್ಲಿ ಫಾಲೆಲ್ಲ ಹೊಲಿಗೆ ಹಾಕಿ ಇಟ್ಟಿದ್ದೆ. ಈಗ ಹೇಮಿಂಗ್ ಮಾಡೋಣ ಅಂಥೇಳಿ ಕೂತ್ಕೊಂಡಿದ್ದೀನಿ. ಸೊ ನನ್ನ ವ್ಲಾಗ್ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಇನ್ನೂ ಯಾವ ಥರ ವಿಡಿಯೋಗಳನ್ನ ಮಾಡಬೇಕು ಅಂತೇಳಿ ಎಂಕರೇಜ್ ಮಾಡಿ, ನನಗೂ ಸ್ವಲ್ಪ ಟಿಪ್ಸ್ ಕೊಡಿ ಅಂತ ಹೇಳ್ತೀನಿ. ನೋಡಿ, ಈ ಥರ ಹೇಮಿಂಗ್ ಮಾಡ್ಕೊತ ಹೋಗಬೇಕು. ಸ್ವಲ್ಪ ಹತ್ರನೇ ಮಾಡ್ಕೊಳ್ಳಿ, ಮತ್ತು ಅಲ್ಲಲ್ಲಿ ಗಂಟು ಹಾಕ್ಕೊತ ಹೋಗಬೇಕು. ಯಾಕಂದರೆ ಕೆಲವೊಂದು ಸಲ ಕಾಲು ಚೈನ್ಗೆಲ್ಲ ಸಿಕ್ಕಾಕೊಳ್ಳುತ್ತೆ ಅಲ್ವಾ, ಆವಾಗ ಎಲ್ಲನೂ ಕಿತ್ತು ಬರೋದಿಲ್ಲ. ಅದಕ್ಕೋಸ್ಕರನೇ ಅಲ್ಲಲ್ಲಿ ಗಂಟು ಹಾಕ್ಕೊತ ಹೋಗಬೇಕು. ಈ ಥರ ಗಂಟು ಹಾಕ್ಕೊತ ಹೋಗಬೇಕು. ಮೂಲೆಗಳೆಲ್ಲ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಗಂಟು ಹಾಕ್ಕೊತ ಹೋಗಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೊಸ ಯೂಟ್ಯೂಬರ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್, ಮತ್ತು ಯಾರು ನನ್ನ ಫಾಲೋ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.